ದಂಪತಿ ನಡುವೆ ಸೆಲ್ಫಿ ವಿಚಾರಕ್ಕೆ ಕಿರಿಕ್ ನಡೆದಿದೆ. ಫೋಟೋ ತೆಗೆಯುವಾಗ ಪತಿಯನ್ನ ನದಿಗೆ ತಳ್ಳಿದ್ದಾಳೆ ಪತ್ನಿ. ರಾಯಚೂರು ತಾಲೂಕಿನ ಗುರ್ಜಾಪುರ ಸೇತುವೆ ಬಳಿ ಈ ಘಟನೆ ನಡೆದಿದೆ. ತುಂಬಿ ಹರಿಯೋ ಕೃಷ್ಣಾ ನದಿಗೆ ಪತಿ ಬಿದ್ದು ಕೂಗಾಡಿದ್ದಾರೆ. ಕಲ್ಲು ಬಂಡೆ ಮೇಲೆ ನಿಂತು ರಕ್ಷಿಸಿ ಅಂತ ಗೋಳಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ನವ ದಂಪತಿಯ ಹೈ ಡ್ರಾಮಾ ಇದು. ಮೀನುಗಾರರು ಹಗ್ಗ ಹಾಕಿ ನದಿಗೆ ಬಿದ್ದವನ ರಕ್ಷಣೆ ಮಾಡಿದ್ದಾರೆ. ನದಿಯಿಂದ ಹೊರಬಂದು ಪತ್ನಿ ಮೇಲೆ ಪತಿ ಗರಂ ಆಗಿದ್ದಾರೆ. ರಾಯಚೂರು ಯಾದಗಿರಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದು. ಸೆಲ್ಫಿ ವಿಷಯಕ್ಕೆ ಇಬ್ಬರ ನಡುವೆ ಗಲಾಟೆ ಆಗುತ್ತೆ. ಪತ್ನಿ ಪತಿಯನ್ನ ನದಿಗೆ ತಳ್ಳಿಬಿಟ್ಟಿದ್ದಾಳೆ. ಯಾಕೇನಾಯ್ತು? ಹೊಡೆದಿಲ್ಲ ಬ್ರೋ. ಯಾಕೆ ಎಲ್ಲ ಹೆಣ್ಮಕ್ಳ ವಿಷಯ ಅಂತ ಎಲ್ಲ ಇಲ್ಲ ಇಲ್ಲ ಬ್ರೋ, ಇದ್ದಿದ್ದೆ. ಏನ್ ತಲೆ ಕೆಡಿಸ್ಬೇಡ. ಹಲೋ, ಅದು ಏನಾಗಿದೆ ಅಣ್ಣ ಅಣ್ಣ ನಂಬಿಕೆ ಇದ್ರು ಬ್ರೋ. ಹೆಂಗ್ ಬಿದ್ದೆ? ಯಾಕೆ ದೂಕಿದ್ರ? ನೀನ್ ಹೇಗಿದ್ದೆ? ಅಕ್ಕೇನೆ ದೂಕ್ಯಾ ಬ್ರೋ. ಫೋಟೋ ಐತಿ ಒಂದು. ನಿಂತೀವಿ ನಾವಲ್ಲೇ ಯಾವತ್ತು ನಿಂದ್ರಕ್ ನಿಂದ್ರು ಅಂದು. ನಾನು ಹೊಸ್ತಾಗಿ ಒಂದು ಸೆಲ್ಫಿ ಇಡಮಂದ್ರೆ ಒಲ್ಲೆ ಅಂದು. ಅಲ್ಲ ನಾನು ಹೇಳ್ತಿ ಕೇಳೋ. ಫೋಟೋ ನನಗೆ ಈಗ ಅರು ಬಂತು, ನಿಮ್ಗೆ ಹೇಳಲ್ಲ. ಎಲ್ಲರಿಗೆ ಚೇಬಿಟ ಬಿದ್ದಾನಂತ ನೋಡ್ರಿ. ಎಷ್ಟು ವಿಷಯ. ಹಲೋ ಅಣ್ಣ, ಏನೇನ ದಬ್ಬಿ ಕೊಲ್ಲಕ್ ಮಾಡ ಅಷ್ಟೇ, ಏನಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.